ನಮಸ್ಕಾರ ಸ್ನೇಹಿತರೆ, ಮೊನ್ನೆ ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶದ ವಿಧಾನಸಭೆಯಲ್ಲಿ ಮಾತಾಡ್ತಿರೋ ಸಂದರ್ಭದಲ್ಲಿ ಬಾಂಗ್ಲಾದಲ್ಲಿ ನಡೀತಾ ಇರುವಂತಹ ಗಲಭೆ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಈ ಸಂದರ್ಭದಲ್ಲಿ ಅಲ್ಲಿ ನಡೆದಂತಹ ಹಿಂದೂ ಯುವಕನ ಹತ್ಯೆ, ನಿಮ್ಗೆ ಗೊತ್ತಿದೆ, ದೀಪ್ ಚಂದ್ರ ದಾಸ್ ಅವರ ಹತ್ಯೆ ಆಯಿತು. ಆ ಹತ್ಯೆಯ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದ್ರು. ಈ ಹತ್ಯೆ ಬಗ್ಗೆ ಪ್ರಸ್ತಾಪ ಮಾಡ್ತಿರೋ ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥ್ ಅವರು ವಿರೋಧ ಪಕ್ಷವನ್ನು ತರಾಟೆ ತಗೊಂಡ್ರು. ಹಾಗೇನೆ ವಿರೋಧ ಪಕ್ಷಕ್ಕೆ ಒಂದು ಖಡಕ್ ವಾರ್ನಿಂಗ್ ಕೂಡ ಕೊಟ್ರು. ಹಾಗಾದ್ರೆ ಯೋಗಿ ಆದಿತ್ಯನಾಥ್ ಅವರು ಆ ದಿನ ಏನೆಲ್ಲ ಹೇಳಿದ್ರು, ಯಾವ ರೀತಿಯಾಗಿ ವಿರೋಧ ಪಕ್ಷದವರಿಗೆ ವಾರ್ನಿಂಗ್ ಕೊಟ್ಟರು, ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಷಯಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಐತೆ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಯೋಗಿ ಆದಿತ್ಯನಾಥ್ ಬಗ್ಗೆ ನಿಮ್ಗೆ ಗೊತ್ತು. ಅವ್ರನ್ನ ಯಾವಾಗಲೂ ಕೂಡ ಅಷ್ಟೇ ಫೈರ್ ಬ್ರ್ಯಾಂಡ್ ಅಂತಕೊಂಡು ಹೇಳ್ತಾರೆ, ಅಥವಾ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಕೂಡ ಕೆಲವರು ಹೇಳ್ತಾರೆ. ಅವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿ ಪುನಃ ಅವರು ಆರ್ಸಿ ಬಂದಿದ್ದಾರೆ. ಅದೇ ರೀತಿಯಲ್ಲಿ ಮುಂದಿನ ಚುನಾವಣೆಯಲ್ಲಿ ಕೂಡ ಅವರು ಆರ್ಸಿ ಬರುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಅವ್ರು ಏನಾದ್ರೂ ವಿಷಯ ಪ್ರಸ್ತಾಪ ಮಾಡಿದ್ರೆ ನೇರವಾಗಿ ಮತ್ತು ನಿಷ್ಠುರವಾಗಿ ಮಾತಾಡ್ತಾರೆ. ಯಾರ ಬಗ್ಗೆನೂ ಯಾವುದೇ ರೀತಿಯಾದಂತ ಮುಲಾಜಿಟ್ಕೊಂಡು ಮಾತಾಡುವಂತ ಅಭ್ಯಾಸ ಯೋಗಿ ಆದಿತ್ಯನಾಥ್ ಅವರಿಗೆ ಇಲ್ಲ. ಅದೇ ರೀತಿಯಲ್ಲಿ ಮೊನ್ನೆ ವಿಧಾನಸಭೆಯಲ್ಲಿ ಮಾತಾಡ್ತಿರೋ ಸಂದರ್ಭದಲ್ಲಿ ಈ ದೀಪ್ ಚಂದ್ರ ದಾಸ್ ಹತ್ಯೆಯ ಬಗ್ಗೆ ಮಾತಾಡ್ಲಿಕ್ಕೆ ಹೊರಟ್ರು. ಆ ಸಂದರ್ಭದಲ್ಲಿ ಅವರು ವಿರೋಧ ಪಕ್ಷವನ್ನ ತರಾಟೆಗೆ ತಗೊಂಡಂತ ರೀತಿ ಇದೆಯಲ್ಲ, ಅದು ಈಗ ಎಲ್ಲಾ ಕಡೆ ವೈರಲ್ ಆಗ್ತದೆ. ಈ ಭಾಷಣದಲ್ಲಿ ಯೋಗಿ ಆದಿತ್ಯನಾಥ್ ಅವರು ನೇರವಾಗಿ ವಿರೋಧ ಪಕ್ಷದವರಿಗೆ ವಾರ್ನಿಂಗ್ ಕೂಡ ಮಾಡಿದ್ರು. ಹಾಗೆಯೇ ಈ ವಿರೋಧ ಪಕ್ಷದವರ ವರ್ತನೆ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದ್ರು. ಇಲ್ಲಿ ಯೋಗಿ ಆದಿತ್ಯನಾಥ್ ಅವರು ವಿಪಕ್ಷದವರನ್ನ ಕೇಳಿದ್ರು, ಬಾಂಗ್ಲಾದೇಶದಲ್ಲಿ ಒಬ್ಬ ದಲಿತ ಯುವಕನ ಹತ್ಯೆ ಆಗಿದೆ. ಈ ಹತ್ಯೆಯನ್ನ ಖಂಡಿಸಿ ಇಲ್ಲಿವರೆಗೆ ನೀವು ಒಂದೇ ಒಂದು ಪ್ರತಿಭಟನೆಯನ್ನ ನಡೆಸಲಿಲ್ಲ. ಹಾಗೇನೆ ಇಲ್ಲಿವರೆಗೆ ಅದನ್ನ ಖಂಡಿಸಿ ಒಂದೇ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿಲ್ಲ. ಅಲ್ಲಿ ಸತ್ತವನು ದಲಿತ ಯುವಕ. ದಲಿತರನ್ನು ನೀವು ಯಾವಾಗ್ಲೂ ವೋಟ್ ಬ್ಯಾಂಕ್ ಆಗಿ ಉಪಯೋಗಿಸ್ಕೊಳ್ತೀರಾ. ಅವ್ರಿಗೆ ಏನಾದ್ರೂ ಆದ್ರೆ ಅವ್ರ ಬಗ್ಗೆ ನೀವು ಮಾತಾಡೋದಿಲ್ಲ. ಕೇವಲ ಇದೊಂದು ನಿಮಗೆ ವೋಟ್ ಬ್ಯಾಂಕ್ ಆಗಿದೆ, ಈ ರೀತಿಯಾಗಿ ತರಾಟೆ ತಗೊಂಡ್ರು. ಹಾಗೇನೆ ದೂರದ ಗಾಜಾದಲ್ಲಿ ಹಮಾಸ್ ಉಗ್ರರನ್ನ ಇಸ್ರೇಲ್ನವ್ರು ಕೊಂದಾಗ ನೀವು ಅದನ್ನ ಪ್ರತಿಭಟಿಸಿ ಮೆರವಣಿಗೆ ಮಾಡ್ತೀರಾ, ಕ್ಯಾಂಡಲ್ ಮಾರ್ಚ್ ಮಾಡ್ತೀರಾ. ಈಗ ಯಾಕೆ ನೀವು ಮಾತಾಡ್ತಾ ಇಲ್ಲ? ಈಗ ಯಾಕೆ ನಿಮ್ಮ ಬಾಯಿಗೆ ಬೀಗ ಹಾಕೊಂಡಿದ್ದೀರಾ? ಈ ರೀತಿಯಾಗಿ ಪ್ರಶ್ನೆ ಮಾಡಿದ್ರು. ಇದು ನಿಮ್ಮ ಡಬಲ್ ಸ್ಟ್ಯಾಂಡರ್ಡ್ ತೋರಿಸ್ತದೆ. ನೀವು ಯಾವಾಗ್ಲೂ ಒಂದು ವೋಟ್ ಬ್ಯಾಂಕ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ಈ ರೀತಿ ಎಲ್ಲ ಮಾಡ್ತೀರಾ ಅಂತ ಹೇಳಿದ್ರು. ಹಾಗೇನೆ ಮುಂದಿನ ದಿನಗಳಲ್ಲಿ ಅಕ್ರಮವಾಗಿ ನಮ್ಮ ದೇಶದೊಳಗಡೆ ನುಗ್ಗಿ ಉತ್ತರ ಪ್ರದೇಶದಲ್ಲಿ ನೆಲೆಸಿರುವಂತಹ ರೋಹಿಂಗ್ಯಾಗಳು ಮತ್ತು ಬಾಂಗ್ಲಾದೇಶಿಯರನ್ನ ಹಿಡಿದು ನಾವು ಅವ್ರನ್ನ ವಾಪಸ್ ಕಳಿಸುವಂತಹ ಕೆಲಸಕ್ಕೆ ಕೈ ಹಾಕ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ನೀವು ಯಾವುದೇ ಕಾರಣಕ್ಕೆ ಅದನ್ನ ಪ್ರತಿಭಟಿಸಬಾರದು, ಈ ರೀತಿಯಾಗಿ ಅವ್ರನ್ನ ಎಚ್ಚರಿಸಿದ್ರು. ಹಾಗೇನೆ ಬೇಕಷ್ಟು ಪಾಪದ ಕೆಲಸವನ್ನ ಇಲ್ಲಿವರೆಗೆ ಮಾಡಿದ್ದೀರಾ ನೀವು. ಈ ಅಕ್ರಮ ವಲಸಿಗರಿಗೆ ವೋಟರ್ ID, ರೇಷನ್ ಕಾರ್ಡ್, ಹಾಗೇನೆ ಆಧಾರ್ ಕಾರ್ಡ್ ಎಲ್ಲದನ್ನು ಮಾಡಿಕೊಟ್ಟು ಅವ್ರನ್ನ ಇಲ್ಲಿ ಉಳಿಸ್ಕೊಂಡು ಅದನ್ನ ಕೂಡ ಒಂದು ವೋಟ್ ಬ್ಯಾಂಕ್ ಆಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಅವರು ನಮ್ಮ ದೇಶದೊಳಗಡೆ ಕೂತ್ಕೊಂಡು ನಮ್ಮ ದೇಶದ ವಿರುದ್ಧವಾಗಿ ಭಯೋತ್ಪಾದಕ ಕೃತ್ಯದಲ್ಲಿ ಕೂಡ ಭಾಗಿಯಾಗ್ತಾ ಇದ್ದಾರೆ. ಅಂತವ್ರನ್ನ ನೀವು ಸಪೋರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಈ ಬಾರಿ ಅವ್ರೆಲ್ಲರನ್ನು ಕೂಡ ಹಿಡಿದು ಅವರ ದೇಶಕ್ಕೆ ವಾಪಸ್ ಕಳಿಸ್ತೇವೆ. ಆ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಪ್ರತಿಭಟನೆಯನ್ನ ಮಾಡಿದ್ರೆ ಜಾಗ್ರತೆ, ಈ ರೀತಿಯಾಗಿ ನೇರವಾಗಿ ವಿಪಕ್ಷಕ್ಕೆ ಎಚ್ಚರಿಕೆಯನ್ನ ಕೊಟ್ಟರು. ಹಾಗೇನೆ ಕಾಂಗ್ರೆಸ್ ಪಕ್ಷವನ್ನು ಕೂಡ ಇಲ್ಲಿ ತರಾಟೆ ತಗೊಂಡ್ರು. ನಿಮ್ಮ ತುಷ್ಟೀಕರಣದಿಂದಾಗಿ ಪಾಕಿಸ್ತಾನ ಉದಯ ಆಗಿರೋದು ಈಗ ನಮಗೆ ಮಗ್ಗುಲು ಮುಳ್ಳಾಗಿ ಕಾಡ್ತಾ ಇದೆ, ಈ ರೀತಿಯಾಗಿ ವಿರೋಧ ಪಕ್ಷವನ್ನ ಚುಚ್ಚಿದ್ರು. ಆದ್ರೆ ಯೋಗಿ ಆದಿತ್ಯನಾಥ್ ಅವರು ಈ ರೀತಿಯಾಗಿ ಬೆಂಕಿ ಉಗುಳುತ್ತಾ ಇರುವ ಸಂದರ್ಭದಲ್ಲಿ ಅಲ್ಲಿರುವಂತಹ ವಿಪಕ್ಷದವರು ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ರು. ಒಂದ್ ರೀತಿಯಾಗಿ ಪಿನ್ ಡ್ರಾಪ್ ಸೈಲೆನ್ಸ್ ಇತ್ತಲ್ಲಿ. ಇದನ್ನ ನೋಡಿದಾಗ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯ್ತು. ಕಾರಣ ಏನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಈ ರೀತಿಯಾದಂತಹ ಭಾಷಣವನ್ನ ಮುಖ್ಯಮಂತ್ರಿ ಮಾಡ್ಲಿ ಅಥವಾ ಪ್ರಧಾನಮಂತ್ರಿ ಮಾಡ್ಲಿ, ಆಗ ವಿಪಕ್ಷದವರು ಕೂಗಾಡೋದು, ಚೀರಾಡೋದು ಇದೆಲ್ಲ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯ ಅನ್ಸ್ಕೊಂಡ್ಬಿಟ್ಟಿದೆ. ಆದ್ರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಮಾತಾಡ್ತಿರೋ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ತುಟಿ ಪಿಟಕ್ ಅಂತ ಹೇಳಿದಾಗ ಕೂತ್ಕೊಂಡಿದ್ರು. ಇದನ್ನ ನೋಡಿದಾಗ ಅನ್ಸಿದ್ದೇನು ಅಂತ ಹೇಳಿದ್ರೆ, ಯೋಗಿ ಆದಿತ್ಯನಾಥ್ಗೆ ಯೋಗಿ ಆದಿತ್ಯನಾಥ್ ಸಾಟಿ ಅಂತಕೊಂಡು. ಕಾರಣ ಏನು ಅಂತ ಹೇಳಿದ್ರೆ, ಯೋಗಿ ಆದಿತ್ಯನಾಥ್ ಏನಾದ್ರೂ ಮಾತಾಡ್ತಾರೆ ಅಂತ ಹೇಳಿದ್ರೆ ಅದನ್ನ ಅವ್ರು ಮಾಡಿ ತೋರಿಸ್ತಾರೆ. ಈ ಹಿಂದೆ ಕೂಡ ಅಷ್ಟೇ ಹಲವಾರು ಬಾರಿ ಅವ್ರು ಏನ್ ಹೇಳಿದಾರೋ ಆ ರೀತಿ ನಡ್ಕೊಂಡಿದ್ದಾರೆ. ನಿಮ್ಗೆ ನೆನಪಿರ್ಬಹುದು, ಮೋಸ್ಟ್ಲಿ 2022 ಅಥವಾ 23 ಅನ್ಸ್ತದೆ, ನಂಗೆ ಸರಿಯಾಗಿ ಆ ಡೇಟ್ ನೆನಪಾಗ್ತಾ ಇಲ್ಲ. ಆ ಸಂದರ್ಭದಲ್ಲಿ ಉತ್ತರ ಪ್ರದೇಶದಲ್ಲಿ ಈ ಅತೀಕ್ ಅಹಮದ್ ಕಡೆಯವರು ಒಬ್ಬ ಲಾಯರ್ನ ಹಾಡು ಹಗಲೇ ಗುಂಡಿಟ್ಟು ಕೊಂದ್ರು. ಆ ಸಂದರ್ಭದಲ್ಲಿ ಉತ್ತರ ಪ್ರದೇಶದ ಅಸೆಂಬ್ಲಿ ಕೂಡ ನಡೀತಾ ಇತ್ತು. ಆಗ ಅಖಿಲೇಶ್ ಯಾದವ್ ನೇರವಾಗಿ ಯೋಗಿ ಆದಿತ್ಯನಾಥ್ ಅವ್ರನ್ನ ಕೆಣಕಿದ್ರು. ಉತ್ತರ ಪ್ರದೇಶದಲ್ಲಿ ಲಾ ಅಂಡ್ ಆರ್ಡರ್ ಅನ್ನೋದು ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ, ಹಾಡು ಹಗಲೇ ಈ ರೀತಿ ಕೊಲೆ ಸುಲಿಗೆಗಳು ನಡೀತಾ ಇದೆ ಅಂತ ಹೇಳಿದ್ರು. ಆಗ ಯೋಗಿ ಆದಿತ್ಯನಾಥ್ ನಿಂತ್ಕೊಂಡು ಒಂದು ಮಾತನ್ನ ಹೇಳಿದ್ರು, ಈ ಮಾಫಿಯಾಗಳನ್ನೆಲ್ಲ ನೀವೇ ಸಾಕಿ ಸಲಹಾಕೊಂಡು ಬಂದಿರೋದು, ಈಗ ಏನೆಲ್ಲ ನಡೆದಿದೆ ಅದೆಲ್ಲದನ್ನು ಹೇಗೆ ಹ್ಯಾಂಡಲ್ ಮಾಡ್ಬೇಕಂತ ನನ್ಗೆ ಗೊತ್ತಿದೆ. ಅದೇ ರೀತಿಯಲ್ಲಿ ಈ ಮಾಫಿಯಾ ಗೂಂಡಾಗಳು ಎಲ್ಲರನ್ನು ಕೂಡ ಮಿಟ್ಟಿ ಮೇ ಮಿಲಾದುಂಗ ಅಂತೇಳಿ ಹೇಳಿದ್ರು. ಇಲ್ಲಿ ಯೋಗಿ ಆದಿತ್ಯನಾಥ್ ಕೇವಲ ಒಂದು ಸ್ಟೇಟ್ಮೆಂಟ್ ಕೊಟ್ಕೊಂಡು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಆದ್ರೆ ಕೆಲವೇ ದಿನಗಳಲ್ಲಿ ಈ ಅತೀಕ್ ಅಹಮದ್ ಕಡೆಯವ್ರನ್ನ ಮಟ್ಟ ಹಾಕಿಬಿಟ್ಟು, ಈಗ ನಿಮ್ಗೆ ಗೊತ್ತಿದೆ ಅತೀಕ್ ಅಹಮದ್ ಪರಿಸ್ಥಿತಿ ಏನಾಗಿದೆ ಅಂತಕೊಂಡು. ಆತನನ್ನು ಕೊಂದಿದ್ದಾರೆ. ಹಾಗೇನೆ ಆತನ ಫ್ಯಾಮಿಲಿಯಲ್ಲಿರುವಂತಹ ಬಹುತೇಕ ಗುಂಡಗಳು ಈಗಾಗಲೇ ಎಲ್ಲಿ ಸೇರ್ಬೇಕು ಅಲ್ಲಿ ಸೇರ್ಕೊಂಡ್ ಬಿಟ್ಟಿದ್ದಾರೆ.
ಅಂದ್ರೆ ಯೋಗಿ ಆದಿತ್ಯನಾಥ್ ಏನಾದ್ರೂ ಹೇಳಿದ್ರು ಅಂದ್ರೆ ಅದನ್ನ ಮಾಡಿ ತೋರಿಸ್ತಾರೆ. ಅದೇ ರೀತಿಯಲ್ಲಿ ಈಗ ಸದ್ಯಕ್ಕೆ ಯುಪಿಯಲ್ಲಿ ಈ ಆಪರೇಷನ್ ಟಾರ್ಚ್ ನಡೀತಾ ಇದೆ. ಆ ಮುಖಾಂತರ ಅಲ್ಲಿರುವಂತಹ ಎಲ್ಲಾ ಅಕ್ರಮ ವಲಸಿಗರನ್ನ ಗುರುತಿಸುವಂತ ಕಾರ್ಯ ನಡೀತಾ ಇದೆ. ಮನೆಗೆ ಹೋಗಿ ಎಲ್ಲರನ್ನು ಗುರುತಿಸ್ತಾ ಇದ್ದಾರೆ. ಅವರು ಭಾರತೀಯರ ಅಥವಾ ಬೇರೆ ಕಡೆಯಿಂದ ಬಂದಿದ್ದಿದ್ರು ಎಲ್ಲಿಂದ ಬಂದಿದ್ದಾರೆ ಎಲ್ಲದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಯಾರೆಲ್ಲ ಅಕ್ರಮ ವಲಸಿಗರಿದ್ದಾರೋ ಅವರೆಲ್ಲರನ್ನು ಡಿಟೆನ್ಷನ್ ಸೆಂಟರ್ ಕಳಿಸ್ತಾ ಇದ್ದಾರೆ. ಹಾಗೇನೆ ಅವ್ರನ್ನ ಸದ್ಯದಲ್ಲೇ ಗಡಿ ದಾಟಿಸಿ ಅವರವರ ದೇಶಕ್ಕೆ ಕಳಿಸುವಂತಹ ಕೆಲಸ ಕೂಡ ನಡೀತಾ ಇದೆ. ಆ ಮುಖಾಂತರ ಯುಪಿಯನ್ನು ಸ್ವಚ್ಛ ಮಾಡುವಂತಹ ಕೆಲಸಕ್ಕೆ ಈಗ ಯೋಗಿ ಆದಿತ್ಯನಾಥ್ ಅವರು ಕೈ ಹಾಕಿದ್ದಾರೆ. ಅದ್ರ ಜೊತೆಗೆ ಅಲ್ಲಿ SIR ಕೂಡ ನಡೀತಾ ಇದೆ. SIR ಒಮ್ಮೆ ಕಂಪ್ಲೀಟ್ ಆದ್ಮೇಲೆ ಸಂಪೂರ್ಣವಾದ ಡೀಟೇಲ್ಸ್ ನಾನು ಮುಂದಿನ ವಿಡಿಯೋಗಳಲ್ಲಿ ಕೊಡ್ತೇನೆ. ನಮ್ಮಲ್ಲಿ ಒಂದು ವರ್ಗ ಇದೆ, ಯೋಗಿ ಆದಿತ್ಯನಾಥ್ ಅಂತ ಹೇಳಿದ್ರೆ ಮೂಗು ಮುರಿತಾರೆ. ಸಾಮಾನ್ಯವಾಗಿ ಯಾವ ರೀತಿ ಹೇಳ್ತಾರೆ ಅಂತ ಹೇಳಿದ್ರೆ, ಯೋಗಿ ಆದಿತ್ಯನಾಥ್ ಬಂದ ಮೇಲೆ ಬೇಕಾಬಿಟ್ಟಿಯಾಗಿ ಅಲ್ಲಿರುವಂತ ಮುಸಲ್ಮಾನರನ್ನ ಕೊಲ್ತಾ ಇದ್ದಾರೆ, ಹಾಗೆ ಮಾಡ್ತಾ ಇದ್ದಾರೆ, ಹೀಗೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಬರ್ತಾರೆ. ಆದ್ರೆ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಆಡಳಿತವನ್ನ ಕೈಗೆತ್ಕೊಂಡ ದಿನದಿಂದ ಇಲ್ಲಿವರೆಗೆ ಬಹಳಷ್ಟು ಸುಧಾರಣೆಗಳನ್ನ ಮಾಡಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಗೂಂಡಾ ಪಡೆ, ಮಾಫಿಯಾ, ಡಾನ್ಗಳು ಇವ್ರನ್ನೆಲ್ಲರನ್ನು ಕೂಡ ಮಟ್ಟ ಹಾಕಿಬಿಟ್ಟಿದ್ದಾರೆ. ನಿಮ್ಗೆ ಗೊತ್ತಿದೆ ಇಲ್ಲಿವರೆಗೆ ಅಲ್ಲಿ ಎಷ್ಟೊಂದು ಎನ್ಕೌಂಟರ್ಸ್ ನಡೆದಿದೆ. ಹಾಗೇನೆ ಆಪರೇಷನ್ ಲಂಗಡ ಮುಖಾಂತರ ಸಾವಿರಾರು ಜನ ಮುಂದಿನ ದಿನಗಳಲ್ಲಿ ಈ ಗೂಂಡಾಗಿರಿ ಅಂದ್ರೇನೆ ಬೆಚ್ಚಿ ಬೀಳುವ ರೀತಿಯಲ್ಲಿ ಮಾಡಿಬಿಟ್ಟಿದ್ದಾರೆ. ಅಂದ್ರೆ ಅಲ್ಲಿಯ ಪೊಲೀಸರಿಗೆ ಆ ರೀತಿಯಾದಂತಹ ಬಲವನ್ನು ತುಂಬಿದ್ದು ಯೋಗಿ ಆದಿತ್ಯನಾಥ್. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲಿಯ ಗೃಹ ಮಂತ್ರಿ ಕೂಡ ಇದೇ ಯೋಗಿ ಆದಿತ್ಯನಾಥ್ ಅವರು. ಗೃಹ ಖಾತೆಯನ್ನ ತಮ್ಮ ಬಳಿಯಲ್ಲಿ ಇಟ್ಕೊಂಡು ಹೇಗ್ ಬೇಕು ಆ ರೀತಿಯಲ್ಲಿ ಅದನ್ನ ಉಪಯೋಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಆ ಮುಖಾಂತರ ಯುಪಿಯನ್ನ ಸಂಪೂರ್ಣವಾಗಿ ಸ್ವಚ್ಛ ಮಾಡ್ತಾ ಇದ್ದಾರೆ. ಯೋಗಿ ಆದಿತ್ಯನಾಥ್ ಅವರ ಕಾರ್ಯವೈಖರಿಯಿಂದ ಅಲ್ಲಿಯ ಮುಸಲ್ಮಾನರು ಕೂಡ ಅತ್ಯಂತ ಸಂತೃಪ್ತರಾಗಿದ್ದಾರೆ. ಆದ್ರಿಂದಾಗಿ ಅವರು 2ನೇ ಬಾರಿ ಕೂಡ ಅಲ್ಲಿ ಗೆಲುವನ್ನು ಸಾಧಿಸಿ 2ನೇ ಟರ್ಮ್ ನಲ್ಲಿ ಈಗ ಮುಖ್ಯಮಂತ್ರಿ ಆಗಿದ್ದಾರೆ. ಅದೇ ರೀತಿಯಲ್ಲಿ ಮುಂದೆ ಬರುವಂತಹ ಚುನಾವಣೆಯಲ್ಲಿ ಕೂಡ ಅವರು ಪುನಃ ಜಯಗಳಿಸುವಂತಹ ಸಾಧ್ಯತೆ ನಿಚ್ಚಳವಾಗಿದೆ. ಇದನ್ನು ನಾನು ಸುಮ್ಮನೆ ಹೇಳ್ತಾ ಇಲ್ಲ. ನಾನು ಅಖಿಲೇಶ್ ಯಾದವ್ ಅವರ ಆಡಳಿತ ಇರುವ ಸಂದರ್ಭದಲ್ಲಿ ಒಮ್ಮೆ ಲಕ್ನೋಗೆ ಹೋಗಿದ್ದೆ, ಆಫೀಸ್ ಕೆಲಸದ ಮೇಲೆ ಹೋಗಿದ್ದೆ. ಆ ಸಂದರ್ಭದಲ್ಲಿ ನಾನು ಅಲ್ಲಿಯ ಪರಿಸ್ಥಿತಿಯನ್ನ ನೋಡಿದ್ದೆ, ಯಾವ ರೀತಿ ಇತ್ತು ಅಂತ ಕೊಂಡು. ಅಲ್ಲಿ ಹೋದಾಗ ನನ್ನ ಪರಿಚಯದವರು ಒಬ್ರು ಇದ್ರು. ಅವರು ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ನ ಕೂಡ ಕೊಟ್ಟಿದ್ರು. ಕತ್ಲೆ ಆದ್ಮೇಲೆ ಹೊರಗಡೆ ಒಬ್ಬರೊಬ್ರೆ ಓಡಾಡಬೇಡಿ, ಇಲ್ಲಿ ಪರಿಸ್ಥಿತಿ ಸರಿ ಇಲ್ಲ, ಆದಷ್ಟು ಬೇಗ ಹೋಟೆಲ್ ರೂಮ್ ನ ಸೇರ್ಕೊಂಡು ಹೊರಗಡೆ ಎಲ್ಲೂ ಹೋಗದೇನೆ ಯಾರಾದ್ರೂ ರಾತ್ರಿ ಬಂದು ಬಾಗಿಲು ತಟ್ಟಿದ್ರು ಕೂಡ ಬಾಗಿಲು ಓಪನ್ ಮಾಡಬೇಡಿ, ಸೇಫ್ ಆಗಿರಿ, ಈ ರೀತಿಯಾಗಿ ನನ್ಗೆ ಅವ್ರು ವಾರ್ನ್ ಮಾಡಿ ಹೋಗಿದ್ರು. ಹಾಗೇನೆ ಹೊರಗಡೆ ಓಡಾಡುವಾಗ್ಲೂ ಕೂಡ ಅಷ್ಟೇ ತುಂಬಾ ಜಾಗ್ರತೆಯಲ್ಲಿರಿ, ಯಾವುದೇ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ನಡೀಬಹುದು, ಈ ರೀತಿಯಾಗಿ ನನ್ಗೆ ಅವ್ರು ಎಚ್ಚರಿಸಿದ್ರು. ನಾನು ಅಲ್ಲೊಂದು 2-3 ದಿನ ಇದ್ದೆ. ಆ ಎಲ್ಲಾ ಸಂದರ್ಭದಲ್ಲಿ ಅವ್ರು ನನ್ನ ಜೊತೆಗೆ ಇದ್ದಿದ್ರು. ಕಾರಣ ಏನು ಅಂತ ಹೇಳಿದ್ರೆ ಸೇಫ್ಟಿ. ಯಾವುದೇ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಅದರಲ್ಲಿ ನೀವು ಹೊರಗಡೆಯಿಂದ ಬಂದಿದ್ದೀರಾ ಅಂತ ಹೇಳಿ ಗೊತ್ತಾದ್ರೆ ಇಲ್ಲಿ ಏನ್ ಬೇಕಾದ್ರೂ ನಡೆಯುವಂತ ಸಾಧ್ಯತೆ ಇರ್ತದೆ. ಹಾಗಾಗಿ ಜಾಗ್ರತೆ ಆಗಿರಿ ಅಂತ ಹೇಳ್ಕೊಂಡು ಹೇಳಿದ್ರು. ಅಂದ್ರೆ ಪರಿಸ್ಥಿತಿ ಆ ಮಟ್ಟಿಗಿತ್ತಲ್ಲಿ. ಆದ್ರೆ ಈಗ ಉತ್ತರ ಪ್ರದೇಶದಲ್ಲಿ ಪರಿಸ್ಥಿತಿ ಸುಧಾರಿಸಿದೆ. ಅದಾದ್ಮೇಲೆ ನಾನು ಇಲ್ಲಿವರೆಗೆ ಉತ್ತರ ಪ್ರದೇಶಕ್ಕೆ ಹೋಗಿಲ್ಲ. ಮುಂದಿನ ಏಪ್ರಿಲ್ ನಲ್ಲಿ ಅಯೋಧ್ಯೆಗೆ ಹೋಗ್ಬೇಕು ಅಂತ ತಿಳ್ಕೊಂಡಿದ್ದೇನೆ. ಆ ಸಂದರ್ಭದಲ್ಲಿ ಅಲ್ಲಿಯ ಪರಿಸ್ಥಿತಿ ಹೇಗಿದೆ ಅಂತ ತಗೊಂಡು ಅವಲೋಕನ ಮಾಡಿ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೇನೆ. ಕಳೆದ ಬಾರಿಯ ಯುಪಿ ಅಸೆಂಬ್ಲಿ ಇಲೆಕ್ಷನ್ ಸಂದರ್ಭದಲ್ಲಿ ಬಹಳಷ್ಟು ಜನ ಮಾತಾಡ್ತಾ ಇದ್ರು, ಈ ಬಾರಿ ಯೋಗಿ ಆದಿತ್ಯನಾಥ್ ಅವರು ಗೆಲ್ಲುವಂತ ಸಾಧ್ಯತೆ ಇಲ್ಲ, ಅಲ್ಲಿಯ ಮುಸಲ್ಮಾನರು ಯೋಗಿ ಆದಿತ್ಯನಾಥ್ಗೆ ವಿರುದ್ಧವಾಗಿ ನಿಂತಿದ್ದಾರೆ ಅಂತೇಳಿ ಹೇಳಿದ್ರು. ಆದ್ರೆ ಆ ಸಂದರ್ಭದಲ್ಲಿ ನಾನು ಬಹಳಷ್ಟು ವಿಡಿಯೋಗಳನ್ನ ನೋಡಿದ್ದೆ. ಬಹಳಷ್ಟು ಯೂಟ್ಯೂಬರ್ಸ್ ಮತ್ತೆ ಟಿವಿ ಚಾನೆಲ್ಗಳಲ್ಲೆಲ್ಲ ಅಲ್ಲಿಯ ಜನತೆಯ ರಿಯಾಕ್ಷನ್ಸ್ ನ ಕಲೆಕ್ಟ್ ಮಾಡ್ಕೊಂತ ಇದ್ರು. ಆ ಸಂದರ್ಭದಲ್ಲಿ ಕೂಡ ನಾನು ನೋಡಿದ್ದೆ, ಅಲ್ಲಿರುವಂತಹ ಬಹಳಷ್ಟು ಮುಸಲ್ಮಾನ್ ಯುವಕರು ಇರಬಹುದು ಅಥವಾ ಯುವತಿಯರು ಇರಬಹುದು, ಅವರು ಸಂಪೂರ್ಣವಾಗಿ ಯೋಗಿ ಆದಿತ್ಯನಾಥ್ ಅವ್ರನ್ನ ಸಪೋರ್ಟ್ ಮಾಡಿ ಮಾತಾಡ್ತಾ ಇದ್ರು. ಯೋಗಿ ಆದಿತ್ಯನಾಥ್ ಇಲ್ಲಿ ಬಂದ ಮೇಲೆ ನಾವೆಲ್ಲರೂ ಸ್ವಲ್ಪ ನೆಮ್ಮದಿಯಾಗಿದ್ದೇವೆ, ಇಲ್ಲದಿದ್ರೆ ಹಾಡು ಹಗಲಲ್ಲೇ ನಮ್ಮ ಮನೆಯ ಮಹಿಳೆಯರು ಹೊರಗಡೆ ಓಡಾಡುವಂತ ಪರಿಸ್ಥಿತಿ ಇರಲಿಲ್ಲ. ಯಾವುದೇ ಸಂದರ್ಭದಲ್ಲಿ ಕಿಡ್ನಾಪ್ ಆಗ್ಬೋದಿತ್ತು ಅಥವಾ ಅತ್ಯಾಚಾರ ಆಗ್ತಾ ಇತ್ತು. ಹಾಗೇನೆ ಕೊಲೆಗಳನ್ನು ಕೂಡ ಮಾಡ್ತಾ ಇದ್ರು. ಇಲ್ಲಿರುವಂತ ಪೊಲೀಸರು ಕೂಡ ಒಂದ್ ರೀತಿ ನಿಷ್ಕ್ರಿಯರಾಗಿದ್ರು. ಏನ್ ನಡೆದ್ರು ಕೂಡ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡ್ತಾ ಇದ್ರು. ಅದಕ್ಕೆ ಕಾರಣ ಅಲ್ಲಿದ್ದಂತಹ ಮೊದಲಿನ ಸರ್ಕಾರ ಅವರ ಪರವಾಗಿ ನಿಂತಿತ್ತು. ಹಾಗಾಗಿ ಇಲ್ಲಿ ಒಂದ್ ರೀತಿಯಾದಂತಹ ಭಯದ ವಾತಾವರಣ ಇತ್ತು ಅಂತೇಳಿ ಹೇಳ್ತಾ ಇದ್ರು. ಆದ್ರೆ ಈಗ ಪರಿಸ್ಥಿತಿ ಸಂಪೂರ್ಣವಾಗಿ ಸುಧಾರಿಸಿದೆ. ರಾತ್ರಿ ಕೂಡ ನಾವು ನಿರ್ಭೀತಿಯಿಂದ ಓಡಾಡ್ತಾ ಇದ್ದೇವೆ. ಯಾರಾದ್ರೂ ಇಲ್ಲಿ ಏನಾದ್ರು ತೊಂದರೆ ಮಾಡಿದ್ರೆ ಫೋನ್ ಕಾಲ್ ಮಾಡಿದ ತಕ್ಷಣ ಪೊಲೀಸರು ಬರ್ತಾರೆ. ಪೊಲೀಸರು ಈ ಗೂಂಡಾಗಳನ್ನ ಎಳ್ಕೊಂಡು ಹೋಗ್ತಾರೆ. ಹಾಗಾಗಿ ಈಗ ಸದ್ಯಕ್ಕೆ ನಾವು ನಿರ್ಭೀತಿಯಿಂದ ಇದ್ದೇವೆ ಅಂತಕೊಂಡು ಹೇಳಿದ್ದಾರೆ. ಆ ರೀತಿಯಾದಂತಹ ವಾತಾವರಣವನ್ನು ನಿರ್ಮಾಣ ಮಾಡದೇ ಇದ್ದಿದ್ರೆ ಖಂಡಿತವಾಗಿ ಯೋಗಿ ಆದಿತ್ಯನಾಥ್ ಅವರು ಕಳೆದ ಬಾರಿ ಗೆದ್ದು ಬರ್ತಾ ಇರಲಿಲ್ಲ. ಯಾಕಂದ್ರೆ ಅಲ್ಲಿಯ ಮುಸಲ್ಮಾನರು ಕೂಡ ಸಂಪೂರ್ಣವಾಗಿ ಈಗ ಯೋಗಿ ಆದಿತ್ಯನಾಥ್ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗೇನೆ ಸರ್ಕಾರದ ಯಾವುದೇ ಕಾರ್ಯಕ್ರಮವಿರಲಿ, ಯಾವುದೇ ಯೋಜನೆಗಳಿರಲಿ, ಅದು ಅಲ್ಲಿಯ ಎಲ್ಲಾ ಜನರಿಗೆ ತಲುಪುವ ರೀತಿಯಲ್ಲಿ ಯೋಗಿ ಆದಿತ್ಯನಾಥ್ ಅವರು ನೋಡ್ಕೊಂಡು ಹೋಗ್ತಾ ಇದ್ರು. ಯಾವುದೇ ಮತಭೇದವನ್ನ ಅಲ್ಲಿ ಮಾಡ್ತಾ ಇಲ್ಲ. ಅದಕ್ಕೆ ಉದಾಹರಣೆ ಅಲ್ಲಿ PM ಆವಾಸ್ ಯೋಜನೆ ಅನ್ನೋದು ಎಲ್ರಿಗೂ ಸರಿಯಾದ ರೀತಿಯಲ್ಲಿ ಹಂಚಿಕೆ ಆಗಿದೆ. ಆದ್ರಿಂದಾಗಿ ಯೋಗಿ ಆದಿತ್ಯನಾಥ್ ಅವರು 2ನೇ ಬಾರಿ ಗೆದ್ದು ಬಂದಿದ್ದಾರೆ. ಮುಂದಿನ ಬಾರಿ ಕೂಡ ಅವ್ರು ಗೆಲ್ಲುವ ಸಾಧ್ಯತೆಗಳೇ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ.
ನಾನು ಇನ್ನೊಂದು ಉದಾಹರಣೆಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಅದೇನು ಅಂತ ಹೇಳಿದ್ರೆ, ಇತ್ತೀಚೆಗೆ ನಾನು ಊರಿಗೆ ಹೋದ ಸಂದರ್ಭದಲ್ಲಿ ಶೇವ್ ಮಾಡ್ಕೊಳ್ಳಿಕ್ಕಾಗಿ ಒಂದು ಬಾರ್ಬರ್ ಶಾಪಿಗೆ ಹೋಗಿದ್ದೆ. ಆಗ ಅಲ್ಲಿ ಬಾರ್ಬರ್ ಶಾಪ್ ನಲ್ಲಿ ಕೆಲಸ ಮಾಡ್ತಾ ಇದ್ದಂತ ಹುಡುಗ ಹಿಂದಿಯಲ್ಲಿ ಮಾತಾಡ್ತಾ ಇದ್ದ. ಆಗ ಕೇಳಿದೆ ಕುತೂಹಲಕ್ಕಾಗಿ, ಎಲ್ಲಿಂದ ಬಂದಿದ್ಯಾ ಕೇಳಿದೆ. ಆಗ ಆತ ಹೇಳ್ದ, ನಾನು UP ಇಂದ ಬಂದಿದ್ದೇನೆ ಅಂತ ಹೇಳಿ ಹೇಳ್ದ. ಆತನ ಬಳಿ ಮಾತಾಡ್ಲಿಕ್ಕೆ ಶುರು ಮಾಡಿದೆ. ಹೇಗಪ್ಪ ಇದೆ ಪರಿಸ್ಥಿತಿ UPಯಲ್ಲಿ ಅಂತೇಳಿ ಕೇಳಿದೆ. ಆಗ ಹೇಳ್ದ, ಸರ್ ಈಗ ಸಂಪೂರ್ಣವಾಗಿ ಬದಲಾಗಿದೆ ಸರ್, ನಾವೆಲ್ಲರೂ ಕೂಡ ನಿರ್ಭೀತಿಯಿಂದ ಓಡಾಡ್ಕೊಂಡಿದ್ದೇವೆ, ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ, ಬಹಳಷ್ಟು ಡೆವಲಪ್ಮೆಂಟ್ ವರ್ಕ್ಗಳು ನಡೀತಾ ಇದೆ, ಇನ್ನು ಕೆಲ ವರ್ಷಗಳಲ್ಲಿ ಸಂಪೂರ್ಣವಾಗಿ ಪರಿಸ್ಥಿತಿ ಬದಲಾಗಿ ಹೋಗ್ತಾರೆ ಉತ್ತರ ಪ್ರದೇಶದ. UPಗೆ ಮೊದಲಿದ್ದಂತಹ ಕೆಟ್ಟ ಹೆಸರು ಈಗ ಕಮ್ಮಿ ಆಗ್ತಾ ಇದೆ. ಯೋಗಿ ಆದಿತ್ಯನಾಥ್ ಅವರು ಆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ಜಾತಿ ಮತ ಧರ್ಮ ಅಂತೇಳಿ ನೋಡ್ದೇನೆ ಯಾರಾದ್ರೂ ಬಾಲ ಬಿಚ್ಚಿದ್ರೆ ಅವರ ಬಾಲವನ್ನ ಕತ್ತರಿಸ್ತಾ ಇದ್ದಾರೆ, ಈ ರೀತಿಯಾಗಿ ಹೇಳ್ದ. ಹಾಗೇನೆ ಇನ್ನೊಂದು ಮಾತನ್ನ ಹೇಳ್ದ, ಸರ್ ಮುಂದಿನ ಚುನಾವಣೆಯಲ್ಲಿ ಕೂಡ ನಾವೆಲ್ಲರೂ ಯೋಗಿ ಆದಿತ್ಯನಾಥ್ಗೆ ವೋಟ್ ಹಾಕ್ತೇವೆ ಅಂತೇಳಿ ಹೇಳ್ದ. ಕೊನೆಗೆ ಆತನ ಹೆಸರನ್ನ ಕೇಳಿದೆ. ನನಗೆ ಆಶ್ಚರ್ಯ ಆಗಿದೆ ಏನು ಅಂದ್ರೆ, ಆತ ಓರ್ವ ಮುಸ್ಲಿಂ ಯುವಕ. ಅಂದ್ರೆ ಅಲ್ಲಿಯ ಮುಸ್ಲಿಂ ಯುವಕರು ಕೂಡ ಈಗ ಯೋಗಿ ಆದಿತ್ಯನಾಥ್ ಪರವಾಗಿ ನಿಂತಿದ್ದಾರೆ. ಆದ್ರೆ ನಮ್ಮಲ್ಲಿರುವಂತಹ ಒಂದಿಷ್ಟು ಜನ ಮಾತಾಡೋದು, ಯೋಗಿ ಆದಿತ್ಯನಾಥ್ ಅವರಿಗೆ ಮುಸ್ಲಿಮರು ಸಪೋರ್ಟ್ ಮಾಡ್ತಾ ಇಲ್ಲ, ಅವರು ಅಕ್ರಮವಾಗಿ ಗೆದ್ರು ಅಂತಕೊಂಡು ಕಳೆದ ಚುನಾವಣೆ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಆದ್ರೆ ಪರಿಸ್ಥಿತಿ ಆ ರೀತಿ ಇಲ್ಲ. ಕೆಲವರು ಇರ್ತಾರೆ ಪೂರ್ವಾಗ್ರಹ ಪೀಡಿತರು ಅಂತೇಳಿ ಹೇಳ್ತಾರಲ್ಲ, ಆ ತರದವರು. ಅವರು ಸಾಮಾನ್ಯವಾಗಿ ಯಾವುದೋ ಒಂದು ವಿಷಯಕ್ಕೆ ಕಟ್ಟು ಬಿದ್ದಿರ್ತಾರೆ, ಯಾರೋ ಹೇಳಿರ್ತಾರೆ ಅದನ್ನೇ ನಂಬ್ಕೊಂಡಿರ್ತಾರೆ ಹೊರತು ಚೇಂಜ್ ಆಗಿರೋದನ್ನ ಅವ್ರು ಒಪ್ಕೊಳ್ಳಿಕ್ ಹೋಗೋದಿಲ್ಲ. ಅಂತವ್ರು ಇವಾಗ್ಲೂ ಕೂಡ ಯೋಗಿ ಆದಿತ್ಯನಾಥ್ ಹಾಗೆ ಮಾಡ್ತಾ ಇದ್ದಾರೆ, ಅಲ್ಲಿರುವಂತ ಮುಸಲ್ಮಾನರನ್ನ ಕೊಲ್ತಾ ಇದ್ದಾರೆ, ಈ ರೀತಿ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಪರಿಸ್ಥಿತಿ ಸಂಪೂರ್ಣವಾಗಿ ಭಿನ್ನ ಆಗಿದೆ ಅನ್ನೋದು ಈ ರೀತಿಯಾಗಿ ಅವ್ರವ್ರನ್ನ ಮಾತಾಡಿಸಿದಾಗ ಗೊತ್ತಾಗ್ತಾರೆ ನಮ್ಗೆ. ಈಗಾಗಲೇ ಬರ್ತಾ ಇರುವಂತಹ ರಿಪೋರ್ಟ್ ಪ್ರಕಾರ UP ನಮ್ಮ ದೇಶದಲ್ಲಿ ಅತ್ಯಂತ ವೇಗವಾಗಿ ಅಭಿವೃದ್ಧಿ ಹೊಂದ್ತಾ ಇರುವಂತಹ ರಾಜ್ಯ ಅನ್ಸ್ಕೊಂಡಿದೆ. ಇದಕ್ಕೆ ಮುಖ್ಯ ಕಾರಣ ಯೋಗಿ ಆದಿತ್ಯನಾಥ್ ಅವರ ಆಡಳಿತ ವೈಖರಿ ಆ ರೀತಿ ಇದೆ. ಅಲ್ಲಿಯ ಭ್ರಷ್ಟಾಚಾರವನ್ನ ತಕ್ಕ ಮಟ್ಟಿಗೆ ಅವರು ಕಂಟ್ರೋಲ್ ಮಾಡಿದ್ದಾರೆ. ಹಾಗೇನೆ ಈ ಸಮಾಜಘಾತುಕ ಶಕ್ತಿಗಳೇನೆಲ್ಲ ಇದೆ ಅದನ್ನು ಕೂಡ ಈಗ ತಹಬಂದಿಗೆ ತಂದಿದ್ದಾರೆ. ಹಾಗಾಗಿ UP ಅನ್ನೋದೀಗ ಅಭಿವೃದ್ಧಿಯ ಪಥದಲ್ಲಿ ಸಾಗ್ತಾ ಇದೆ. ಬಹಳಷ್ಟು ಜನರಿಗೆ ಬೇಸರ ಆಗ್ಬೋದು, ಯೋಗಿ ಆದಿತ್ಯನಾಥ್ನ ಇವ್ರು ಹೊಗಳ್ತಾ ಇದ್ದಾರೆ ಅಂತೇಳಿ. ಯಾರೇ ಆಗ್ಲಿ ಒಳ್ಳೆ ಕೆಲಸ ಮಾಡಿದಾಗ ನಾವು ಅದನ್ನ ಮನ ಬಿಚ್ಚಿ ಹೊಗಳಬೇಕಾಗ್ತದೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಏನಾದ್ರೂ ಒಳ್ಳೆ ಕೆಲಸವನ್ನು ಮಾಡಿದ್ರೆ ಖಂಡಿತವಾಗಿ ನಾನು ಹೊಗಳ್ತೇನೆ. ಆದ್ರೆ ಸದ್ಯದ ಮಟ್ಟಿಗೆ ಆ ಒಂದು ಅವಕಾಶವನ್ನ ನಮ್ಮ ಸಿದ್ದರಾಮಯ್ಯನವರು ಕೊಡ್ತಾ ಇಲ್ಲ ಅನ್ಸ್ತದೆ. ಇಲ್ಲೇನಿದ್ರು ಕುರ್ಚಿಗಾಗಿ ಕಚ್ಚಾಟ ಮುಂದುವರಿತಾ ಇದೆ. ಇದು ಯಾವಾಗ ಎಂಡ್ ಆಗ್ತದೋ ಗೊತ್ತಿಲ್ಲ. ಸ್ನೇಹಿತರೆ, ಯೋಗಿ ಆದಿತ್ಯನಾಥ್ ಅವರು ಮೊನ್ನೆ ವಿಧಾನಸಭೆಯಲ್ಲಿ ನಿಂತ್ಕೊಂಡು ಮಾತಾಡಿರುವಂತಹ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ನಾನಿಲ್ಲಿ ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.